ಇನ್ನು ಮುಜುನ್ ಖರೀದಿ ಮಾಡ್ಬೋದು. ನಾನು 2.5 ವರ್ಷದ ನಂತರ ನಾನು ಹೇಳ್ತಾ ಇದ್ದೀನಿ. ಆಂಕ್ಸೈಟಿನೂ ಸ್ವಲ್ಪ ಇವಾಗ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ? ಆಂಕ್ಸೈಟಿ ಕಡಿಮೆ ತೊಂದರೆನೇ ಇಲ್ಲ. ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಓಕೆ ಗೈಸ್, ನಮಸ್ಕಾರ. ನಾನು ನಿಮ್ಮ ಆಶೀಶ್ ಮಾತಾಡ್ತಾ ಇರೋದು. ಸೊ ಇವತ್ತು ನಾನು ನಿಮಗೆ ಒಂದು ಹೊಸ ಕಾರ್ ರಿವ್ಯೂ ತಂದುಬಿಟ್ಟಿದ್ದೀನಿ. ಏನಂದರೆ ಇದು ನೆಕ್ಸಾನ್ ಇವಿ ಅಂತ. ನೆಕ್ಸಾನ್ ಇವಿ ಪ್ರೈಮ್ ಅಂತ ಬರ್ತಿತ್ತು 2 ವರ್ಷದ ಮುಂಚೆಗಡೆ. ಇವಾಗ ನೋಡಿದ್ರೆ ನೆಕ್ಸಾನ್ ಅಪ್ಡೇಟ್ ಆಗಿದೆ, ಎಲೆಕ್ಟ್ರಿಕ್ ವರ್ಷನ್ ಅದು. ಸೊ ಇವಾಗ ಓನರ್ಶಿಪ್ ರಿವ್ಯೂ ತಂದಿದ್ದೀನಿ ನಿಮಗೆ. ನೋಡೋಣ ನಿಮ್ಗೆ ಏನೇನು ಡೌಟ್ಸ್ ಇದೆ, ಲೈಕ್ ಚಾರ್ಜಿಂಗ್ ಎಷ್ಟೊತ್ತಾಗುತ್ತೆ ಟೈಮ್ಗೆ, ಅಥವಾ ದುಡ್ಡು ಎಷ್ಟಾಗುತ್ತೆ ಚಾರ್ಜಿಂಗ್ಗೆ ಹೊರಗಡೆ ಸ್ಟೇಷನಲ್ಲಿ ಚಾರ್ಜ್ ಮಾಡಿದರೆ, ಹಾಗೆ ರೇಂಜ್ ಎಷ್ಟಿರುತ್ತೆ, ಮತ್ತು ಸೀಟಿಂಗ್ ಕಂಫರ್ಟ್ ಎಷ್ಟಿದೆ, ಬ್ರೇಕಿಂಗ್ ಹೇಗಿದೆ, ಮತ್ತು ಎಲ್ಲ ಸರ್ವಿಸ್ ಟಾಟಾದು ಸರ್ವಿಸ್ ಸ್ವಲ್ಪ ತುಂಬಾ ಜಾಸ್ತಿ ಇದೆಯಲ್ಲ. ನನ್ನ ಜೊತೆ ಇದ್ದಾರೆ ಚನ್ನಬಸವ ಸರ್ ಅಂತ. ಸೊ ಸರ್ ನಮಸ್ತೆ ಗೈಸ್. ನೋಡಿ ಸ್ನೇಹಿತರೆ, ಈ ಗಾಡಿಯನ್ನು ತೆಗೆದುಕೊಂಡು ನಾವು ಒಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ಸುಮಾರು ನೀವು ನೋಡಿದಂಗೆ ಒಂದು 64,000 ಕಿಲೋಮೀಟರ್ಗಳನ್ನು ಈಗಾಗಲೇ ಓಡಿಸಿದ್ದೇನೆ. ತುಂಬ ಒಳ್ಳೆ ಗಾಡಿ. ನಾನು ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಇದುವರೆಗೂ ಕೂಡ ಸರ್ವಿಸನ್ನು ಕೊಟ್ಟಿದೆ. ಹಾಗಾಗಿ ನಾನು ತುಂಬ ಖುಷಿಯಾಗಿದ್ದೀನಿ. ಆಸ್ ಎ ಓನರ್ ಐ ರಿಯಲಿ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದಿಸ್. ಯಾವುದೇ ಪಶ್ಚಾತ್ತಾಪ ಆಗಿ ಯಾವುದೇ ತೊಂದರೆ ಆಗಿಲ್ಲ. ಹಾಗಾಗಿ ಏನು ತೊಂದರೆ ಇಲ್ಲ. ಬೆಸ್ಟ್ ಗಾಡಿನ ನೀವು ತೆಗೆದುಕೋಬೋದು. ಒಳ್ಳೇದಿದೆ. ಒಂದು ಸೀರೀಸ್ ಆಫ್ ಕ್ವಶನ್ಸ್ ಇದೆ, ನಾನು ಸರ್ ಹತ್ರ ಕೇಳ್ಬೇಕಂತ ಇದ್ದೀನಿ. ನಿಮ್ನೆಲ್ಲ ಡೌಟ್ಸ್ ಇದೆಯತ್ತಲ್ಲ, ಅದೇ ಕೇಳ್ತಾ ಇದ್ದು. ಸೊ ಇವಾಗ ನೀವು ಏನಾದರೂ ನೆಕ್ಸಾನ್ ಇವಿದ್ದು ಹುಡುಕ್ತಾ ಇದ್ರೆ, ಸೊ ಇದು ಪರ್ಫೆಕ್ಟ್ ವಿಡಿಯೋ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದರೆ ಸರ್ ತೊಗೊಂಡು 2 ವರ್ಷ ಆಯ್ತಲ್ಲ. ಸೊ 2 ವರ್ಷದಲ್ಲಿ 64,000 ಕಿಲೋಮೀಟರ್ ಆಲ್ಮೋಸ್ಟ್ ನಡೆಸಿದ್ದಾರೆ. ಸೊ ಸರ್ಗಿಂತ ಒಬ್ಬ ಬೆಸ್ಟ್ ಓನರ್ ಸಿಗೋಕ್ಕಿಲ್ಲ ನನಗೆ ಮೋಸ್ಟ್ಲಿ, ಯಾಕಂದರೆ ಓನರ್ ರಿವ್ಯೂ ಅಲ್ಲಿ. ಸೊ ಸ್ವಲ್ಪ ಕ್ವಶನ್ಸ್ ಇದೆ, ಕೇಳ್ತೀನಿ ನೋಡಿ ಸರ್. ಓಕೆ ಸರ್, ನೀವು ಇದು ಕಾರ್ ತೊಗೊಂಡಿರೋದು ಯಾವಾಗ ಅಂತ, ಯಾವ ವರ್ಷದಲ್ಲಿ? ನೋಡಿ 2022 ಫೆಬ್ರವರಿಯಲ್ಲಿ ತೆಗೆದುಕೊಂಡಿದ್ದೀನಿ. ಫೆಬ್ರವರಿ ಅಂತಂದರೆ 24 ಫೆಬ್ರವರಿ ಆಲ್ರೆಡಿ 2 ವರ್ಷ ಆಗಿದೆ. ಈಗಾಗಲೇ ನಾವು ನವಂಬರ್ ಡಿಸೆಂಬರಲ್ಲಿ ಇರೋದ್ರಿಂದ 2.5 ವರ್ಷ ಆಗಿದೆ ಅಂತ ನಾನು ಹೇಳ್ಬೋದು. ಸುಮಾರು ಒಂದು 64,000 ಕಿಲೋಮೀಟ್ರ್ ಓಡಿದಿದೆ. ಯಾವುದೇ ತಕರಾರು ಈ ಗಾಡಿಯಿಂದ ಸಿಕ್ಕಿಲ್ಲ. ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ಸುಮಾರು ಏನಪ್ಪ ಅಂತಂದರೆ ಇದು ಪ್ರೈಮ್ ಬರುತ್ತೆ. ಇದು ನೆಕ್ಸಾನ್ ಪ್ರೈಮ್ ಅಂತ. ನೆಕ್ಸಾನ್ ಪ್ರೈಮ್ ಅಂತ. ಕ್ಲೈಮ್ಡ್ ರೇಂಜು 313 ಕಿಲೋಮೀಟರ್. ಆರಂಭದ ವರ್ಷದಲ್ಲಿ ನನಗೆ 350 ರೇಂಜ್ ಬರ್ತಾ ಇತ್ತು. ಇತ್ತೀಚೆಗೆ ಏನಾಗಿದೆ, 225, ಕೆಲವೊಮ್ಮೆ ನಾನು ರೇಂಜ್ ಸ್ಪೀಡ್ ವೇರಿಯೇಷನ್ ಮೇಲೆ 340 ಕೂಡ ಬರುತ್ತೆ ಸರ್. ವೆದರ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. AC ವಿತೌಟ್ AC 220 ಬರುತ್ತೆ. 220, 240 ಈ ನಡುವೆ ಬರುತ್ತೆ. ನನ್ನ ಸ್ಪೀಡ್ ವೇರಿ ಆದಾಗ 80 ಸ್ಪೀಡಲ್ಲಿ ನನ್ನ ಗಾಡಿಯನ್ನು ಕಂಟಿನ್ಯೂಟಿ ಸ್ಪೀಡನ್ನು ಕಂಟಿನ್ಯೂಟಿ ಸ್ಪೀಡ್ 80 ನಾನು 80 ರೇಂಜಲ್ಲಿ ಓಡಿಸ್ತೀನಿ. 80 ರೇಂಜಲ್ಲಿ ಓಡಿಸಿದಾಗ 220 ಬರುತ್ತೆ. ಹಾಂ ಸರ್. ಕೆಲವು ಟೈಮ್ 230 ಕೂಡ ಬಂದಿತ್ತು ಅದು. ಹಾಗಾಗಿ ರೋಡ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಆದರೆ ಏನೇ ಆದರೂ ಕೂಡ ನಮ್ಮ ಮನೆಯಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗೋದ್ರಿಂದ ಭಾಳ ವರ್ತ್ ಇದೆ ಅಂತ ಸರ್. ಪರ್ ಕಿಲೋಮೀಟ್ರಿಗೆ ₹1 ಕಿಲೋಮೀಟ್ರಲ್ಲಿ ಗಾಡಿ ಚಾರ್ಜ್ ಆಗುತ್ತೆ ಸರ್. ದುಡ್ಡು ಉಳಿಯುತ್ತೆ, ಜೊತೆಗೆ ನಮ್ಮ ಪ್ಯಾಷನ್ ಕೂಡ ಕ್ಲಿಯರ್ ಆಗುತ್ತೆ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಸರ್ ಈಗ ಇದು? ನಾರ್ಮಲ್ ಗಾಡಿ ಹೇಗಿರುತ್ತೋ ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿಗಿಂತನೂ ಒಂದು ಹೆಜ್ಜೆ ಮುಂದೆ ಇದೆ ಅನ್ಬೋದು. ಇನ್ಸ್ಟೆಂಟ್ ಪಿಕಪ್ ತಗೊಳ್ಳುತ್ತೆ. ಸ್ಪೋರ್ಟ್ಸ್ ಮಾಡಲ್ ಸರ್. ಸ್ಪೋರ್ಟ್ಸ್ ಮಾಡಲ್ಲಿ ತಗೊಳುತ್ತೆ, ನಾರ್ಮಲ್ ಮಾಡಲ್ ತಗೊಳುತ್ತೆ. ಓಕೆ ಸರ್, ಇವಾಗ ಬ್ಯಾಟ್ರಿ ಮನೇಲಿ ಚಾರ್ಜ್ ಮಾಡಿದರೆ ಎಷ್ಟು ಬಿಲ್ ಬರುತ್ತೆ ಅಂತ, ಎಲೆಕ್ಟ್ರಿಸಿಟಿ ಬಿಲ್ಲು? ನೋಡಿ, ನಾನು ಸಹಜವಾಗಿ ದಿನದಲ್ಲಿ ಒಂದು 50 ಕಿಲೋಮೀಟರ್ ಗಾಡಿಯನ್ನು ಓಡಿಸ್ತೀರಿ. ಓಕೆ ಸರ್. ಹಾಗಾಗಿ ವಿತಿನ್ ಸಿಟಿಯಲ್ಲಿ ಓಡಿಸೋದ್ರಿಂದ ಒಂದು 20% ಬ್ಯಾಟ್ರಿ ಡ್ರೈನ್ ಆಗುತ್ತೆ. 100 80 ಬಂದ್ಬಿಡುತ್ತೆ. 100 ಬರುತ್ತೆ. ಪ್ರತಿದಿನ ಚಾರ್ಜ್ ಮಾಡ್ತೇನೆ. ಪ್ರತಿದಿನ ಚಾರ್ಜ್ ಮಾಡ್ತೀನಿ. ನಾನು ಚಾರ್ಜ್ ಮಾಡದೇ ಇದ್ರು ವಾರಕ್ಕೆ ವೀಕ್ಲಿ ಒನ್ ಟೈಮ್. ಬಟ್ ಎನಿವೇ ಮನೆಯಲ್ಲಿ ಇರೋದ್ರಿಂದ ಮಾಡ್ತೇನೆ. ನನಗೇನು ಮನೆಯಲ್ಲಿ ಚಾರ್ಜ್ ಮಾಡೋದು ನನಗೆ ಕಷ್ಟ ಅಂತ ಅನ್ಸಲ್ಲ, ಅಥವಾ ನಾನು ಹಾಕಿದ್ದು ಗೊತ್ತೇ ಆಗೋದಿಲ್ಲ. 1-2 ಗಂಟೆಲಿ ಚಾರ್ಜ್ ಆಗಿ ಹೋಗ್ಬಿಡುತ್ತೆ. ನಾನು 100% ಬ್ಯಾಟ್ರಿ ಡ್ರೈನ್ ಆಗೋವರೆಗೂ ಓಡಿಸಲ್ಲ. 20% ಇರೋವರೆಗೆ ನಾನು ಅದನ್ನ ಚಾರ್ಜ್ ಮಾಡ್ಕೊಳ್ತೀನಿ. ಹಾಗಾಗಿ ಇನ್ನು ತೊಂದರೆ ಇಲ್ಲ. ಮನೆಯಲ್ಲಿ ನನಗೆ ಸಹಜವಾಗಿ ಒಂದು ₹2,000 ಕರೆಂಟ್ ಬಿಲ್ ಬರುತ್ತೆ. ಇದು ಮತ್ತೆ ಕಾರ್ದು 2 ಸೇರಿಬಿಟ್ಟು 2 ಸೇರಿಬಿಟ್ಟು 2,000 ಕರೆಂಟ್ ಬಿಲ್ ಬರುತ್ತೆ. ಓಕೆ. 2,000 ಕರೆಂಟ್ ಬಿಲ್ ಬರುತ್ತೆ. ನಾನು ಅನ್ಕೊಂಡಿದ್ದೀನಿ ಇದಕ್ಕೆ ₹1,000 ಚಿಲ್ಲರೆ ನನಗೆ ಮಂತ್ಲಿ ಹೋಗುತ್ತೆ ಅಂತ. ಅಂದರೆ ನೀವು ಮಂತ್ಲಿ 1500 ಕಿಲೋಮೀಟರ್ಸ್ ನಡೆಸ್ತೀರಾ, ಅದರಲ್ಲಿ 1,000 ಕರೆಂಟ್ ಬಿಲ್ ಬರುತ್ತೆ. ಅಂದರೆ ಲೆಸ್ ದೆನ್ ₹1 ನಿಮ್ಮ ಕಾರ್ ರನ್ ಆಗ್ತಾ ಇದೆ ಪರ್ ಕಿಲೋಮೀಟರ್ ಅಂತ. ನನ್ನ ವರ್ಕಿಂಗ್ ಸ್ಟೇಷನ್ಗೂ ನನ್ನ ಹೋಮ್
ದಾವಣಗೆರೆಗೂ ಸುಮಾರು ಒಂದು 750 ಕಿಲೋಮೀಟರ್ 700 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಆ ಜರ್ನಿಯನ್ನು ನಾನು ಮಾಡ್ತೇನೆ. ಪ್ರತಿಯೊಂದು 150 ಕಿಲೋಮೀಟರ್ಗೂ ಕೂಡ ಒಂದೊಂದು ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ. ಆ ಚಾರ್ಜಿಂಗ್ ಸ್ಟೇಷನ್ಸ್ ಅಲ್ಲಿ ಚಾರ್ಜ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ಓಕೆ ಸರ್, ಚಾರ್ಜಿಂಗ್ ಸ್ಟೇಷನಲ್ಲಿ ಒಂದು ಸರ್ತಿ ಚಾರ್ಜ್ ಮಾಡಿದಾಗ ಅಂದರೆ ಸಪೋಸ್ ನೀವು ತಿಳ್ಕೊಳ್ಳಿ 10% ಇಂದ 100% ವರೆಗೂ ಚಾರ್ಜ್ ಮಾಡೋಕ್ಕೆ ಎಷ್ಟು ಬಿಲ್ ಆಗುತ್ತೆ ಅಂತ ಚಾರ್ಜಿಂಗ್ ಸ್ಟೇಷನ್? ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಮೇಲೆ ಆಗುತ್ತೆ. ಸ್ಟಾಟಿಕ್ ಇದೆ, ಸ್ಟ್ಯಾಟಿಕ್ ಇದೆ. ಹಾಗೇನೆ ರಿಲಯನ್ಸ್ದು, ಜಿಯೋದು ಈ ಹೆಚ್ಚು ಕಮ್ಮಿ ಸ್ಟಾಟಿಕ್ ಮತ್ತೆ ರಿಲಯನ್ಸ್ ಇದೆ, ಟಾಟಾದ್ ಕೂಡ ಇದೆ. ಟಾಟಾಸ್ ಕೂಡ ಅವ್ರ ಶೋರೂಮಲ್ಲಿ ಮತ್ತೆ ಹೊರಗಡೆನೂ ಇದೆ. ಹೊರಗಡೆ ಸಾಕಷ್ಟು ಕಡೆ ಅವರು ಹಾಕಿಟ್ಟಿದ್ದಾರೆ. ಇಲ್ಲಿ ಸ್ಟಾಟಿಕ್ ಇದೆ, ಸ್ಟಾಟಿಕ್ ಜೊತೆಗೆ ಟಾಟಾ ಕೂಡ ಇದೆ. ಒಟ್ಟಾರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತ. ಹೆಸಲ್ ಫ್ರೀ ಈಗೇನೋ ಅಷ್ಟು ಇವಿಗಳು ಇಲ್ಲದ ಕಾರಣಕ್ಕಾಗಿ ಚಾರ್ಜಿಂಗ್ ಸ್ಟೇಷನ್ಸ್ಗಳು 100-150 ಕಿಲೋಮೀಟರ್ ರೇಂಜಲ್ಲಿ ಸಿಗೋದ್ರಿಂದ ತೊಂದರೆ ಏನಿಲ್ಲ, ಆರಾಮ್ ಚಾರ್ಜ್ ಮಾಡಬೇಕು. ಚಾರ್ಜಿಂಗ್ ಸ್ಟೇಷನಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂದು ₹500 ಬ್ಯಾಟ್ರಿದೇನು ಸಮಸ್ಯೆ ಇಲ್ಲ ಸರ್. ₹500 ಚಾರ್ಜ್ ಆಗ್ಬಿಡುತ್ತೆ. ₹500 ಫುಲ್ ಚಾರ್ಜ್ ಆಗ್ಬೋದು. ಫುಲ್ ಚಾರ್ಜ್ ಆಗ್ಬಿಡುತ್ತೆ, ಫುಲ್ ಚಾರ್ಜ್ ಆಗುತ್ತೆ. ಕೆಲವೊಂದು ಕಡೆ 450 ಆಗುತ್ತೆ, ಕೆಲವು ಕಡೆ 600 ಆಗುತ್ತೆ. ಯೂಶಲಿ ಒಂದು ಟೈಮ್ ರಿಚಾರ್ಜ್ ಮಾಡ್ಕೊಂಡಾಗ ಒಂದು 27-28 ಕಿಲೋ ವ್ಯಾಟಿಗೆ ದುಡ್ಡು ಹೋಗುತ್ತೆ ಸರ್. ₹20 ಲೆಕ್ಕ ಹಾಕ್ಕೊಳ್ಳಿ ಅಥವಾ ₹15 ಲೆಕ್ಕ ಹಾಕ್ಕೊಳ್ಳಿ. 1 ಕಿಲೋಮೀಟರ್ಗೆ ಅಷ್ಟು ₹20 ₹28 ಚಾರ್ಜ್. ಇಲ್ಲಿ ₹20 ಚಾರ್ಜ್ ಇರುತ್ತೆ ಮಿನಿಮಮ್. ಮ್ಯಾಕ್ಸಿಮಮ್ ₹20, ಮಿನಿಮಮ್ ₹15 ಕೂಡ ಕೆಲವು ಕೆಲವು ಕಡೆ ಇದೆ. ರಿಲಯನ್ಸ್ ಕಡಿಮೆ ಇದೆ, ಹಾಗೆ ಸ್ಟಾಟಿಕ್ ಕೂಡ ಕಡಿಮೆ ಇದೆ. ಅದು ಕಡಿಮೆ ಇದೆ ಸರ್. ಹಾಗಾಗಿ ಸ್ಟಾಟಿಕ್ ಮತ್ತು ರಿಲಯನ್ಸ್ ಅಲ್ಲಿ ಮಾಡಿದಾಗ ಒಂದು ₹500 ರಿಚಾರ್ಜ್ ಆಗೋಗುತ್ತೆ. ಟಾಟಾದಲ್ಲಿ ಮಾಡ್ಕೊಂಡಾಗ ಒಂದು ₹600 ಬರುತ್ತೆ ಸರ್. ಆವಾಗ ಏನಾಗುತ್ತೆ, ಪರ್ ಕಿಲೋಮೀಟರ್ ಒಂದು ₹2 ಬೀಳುತ್ತೆ. ಹಾಂ ಸರ್, ಪರ್ ಕಿಲೋಮೀಟರ್ ₹2. ಮನೇಲಿ ಚಾರ್ಜ್ ಮಾಡ್ಕೊಂಡ್ರೆ ಲೆಸ್ ದ್ಯಾನ್ ₹1 ವರೆಗೆ ಬರುತ್ತೆ ಸರ್. ₹1 ಬರುತ್ತೆ. ಟಾಟಾದು ಬ್ಯಾಟ್ರಿ ಅಥವಾ ವಾರಂಟಿ ಎಷ್ಟಿದೆ ಅಂತ ಸರ್? ಅವರು 1,75,000 ಕಿಲೋಮೀಟರ್ ಅಥವಾ ಅಥವಾ 7 ವರ್ಷ ಅವಧಿಯನ್ನು ಕೊಟ್ಟಿದ್ದಾರೆ. 8 ವರ್ಷ ಅವಧಿಯನ್ನು ಕೊಟ್ಟಿದ್ದಾರೆ. ಈ ಅವಧಿಯಲ್ಲಿ ಯಾವುದರ ಅವಧಿಯಲ್ಲಿ ಬ್ಯಾಟ್ರಿ ಹೋಗುತ್ತೆ ಅದರ ಮೇಲೆ ಅವರು ಬ್ಯಾಟ್ರಿ ರಿಪ್ಲೇಸ್ಮೆಂಟನ್ನು ಕೊಡ್ತಾರೆ. ಇದುವರೆಗೆ ಬ್ಯಾಟ್ರಿದು ಯಾವುದೇ ಇಶ್ಯೂ ಕೂಡ ಆಗಿಲ್ಲ. ಸ್ವಲ್ಪ ರೇಂಜಲ್ಲಿ ಒಂದು ಸ್ವಲ್ಪ ರೇಂಜ್ ಆಂಗ್ಸೈಟಿ ಇದೆ ಆದರೂ ಕೂಡ ನಿಮಗೆ ದುಡ್ಡು ಉಳಿಯೋದ್ರಿಂದ ನೆಮ್ಮದಿಯಾಗಿರ್ಬೋದು. ಉದಾಹರಣೆಗೆ ನಾನು ಭಾಳಷ್ಟು ಸ್ನೇಹಿತರು ನೋಡಿದ್ದೇನೆ, ಅವ್ರ ಕೈಯಲ್ಲಿ ಪೆಟ್ರೋಲ್ ಗಾಡಿಗಳಿದೆ, ಆದರೆ ಮಕ್ಕಳನ್ನು ಪಿಕಪ್ಪು ಡ್ರಾಪ್ ಮಾಡೋದಕ್ಕೆ, ಸಣ್ಣ ಪುಟ್ಟ ಮಾರ್ಕೆಟ್ಗೆ ಹೋಗೋದಕ್ಕೆ ಅವರು ಬೈಕಲ್ಲಿ ತಿರುಗಾಡೋದನ್ನ ನೋಡಿದ್ದೇನೆ. ಅವರಿಗೆಲ್ಲ ಮನಿ ಆಂಗ್ಸೈಟಿ ಇರುತ್ತೆ. ಮನಿ ಆಂಗ್ಸೈಟಿ ಇರುತ್ತೆ, ರೇಂಜ್ ಆಂಗ್ಸೈಟಿ ಇಲ್ಲ, ಮನಿ ಆಂಗ್ಸೈಟಿ ಇದೆ ಅಂತ. ಹಾಗಾಗಿ ಯಾರಿಗಾದ್ರೂ ಒಂದು ಆಂಗ್ಸೈಟಿ ಇದ್ದೇ ಇರುತ್ತೆ. ಇದ್ದೇ. ಆದರೆ ಈ ಗಾಡಿಯಲ್ಲಿ ಅದು ಯಾವುದೇ ತೊಂದರೆ ಏನಿಲ್ಲ. ನೀವು ಸುಲಭವಾಗಿ ದುಡ್ಡು ಉಳಿಯೋದ್ರಿಂದ ನೆಮ್ಮದಿಯಾಗಿರ್ಬೋದು ಸರ್. ಓಕೆ ಸರ್, ನೀವು ಇವಾಗ ಲಾಂಗ್ ಟ್ರಿಪ್ ಹೋಗ್ರಿ ಅಂತ ತಿಳ್ಕೊಳ್ಳಿ ಸರ್. ಸಪೋಸ್ 1000 ಕಿಲೋಮೀಟರ್ 2000 ಕಿಲೋಮೀಟರ್ ಅಂತ, ಅವಾಗ ಏನಾದರೂ ಇಶ್ಯೂ ಕಾರ್ದು ಕಂಡು ಬಂದಿತ್ತಾ ನಿಮಗೆ ಅಂತ? ಆರಂಭದಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ಗಳು ಹೆಚ್ಚಿರಲಿಲ್ಲ ಸರ್. 2 ವರ್ಷ ಮೊದಲು ಇರಲಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಬೇಡ, ತುಂಬ ಸಮಸ್ಯೆ ಆಗ್ತೈತಿ. ಯೂಶಲಿ ನಾವು ಓನ್ ಕನ್ವೀನಿಯನ್ಸಲ್ಲಿ ಲಾಡ್ಜ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಚಾರ್ಜ್ ಮಾಡ್ಕೋಬೇಕಾಗಿತ್ತು. ಅವ್ರು ಕೊಡ್ತಿದ್ದಾರೆ ಸರ್ ಚಾರ್ಜ್? ಒಂದು ಅಮೌಂಟನ್ನು ಕೊಡ್ತಿದ್ವಿ, ಮಾಡ್ಕೊಳ್ತಿದ್ವಿ. ಅವಾಗ ಡಿಸ್ಕಂಫರ್ಟ್ ಅಂತ ಆಗ್ತಾ ಇತ್ತು. ಅದು ಅದರ್ ದೆನ್ ದಿಸ್ ನಾವು ವಿತಿನ್ ಸಿಟಿ, ಇಂಟರ್ಸಿಟಿ ಟ್ರಾವೆಲ್ ಮಾಡೋದಕ್ಕೆ ಒಂದು 200 ಕಿಲೋಮೀಟರ್ ರೇಂಜಲ್ಲಿ ತೊಂದರೆ ಆಗ್ತಿರ್ಲಿಲ್ಲ. ಇತ್ತೀಚೆಗೆ ಏನಾಗಿದೆ, ಎಲ್ಲ ಕಡೆ ಒಂದು 100 ಕಿಲೋಮೀಟರ್ 150 ಕಿಲೋಮೀಟ್ರಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇರೋದ್ರಿಂದ ಸಮಸ್ಯೆ ಇಲ್ಲ. ಅದಲ್ದಂಗೆ ಈಗ ರೇಂಜ್ ಜಾಸ್ತಿ ಕೂಡ ಹಾಕಿದೆ. 445 ಬರ್ತಾ ಇದೆ. ಹಾಗಾಗಿ ತೊಂದರೆ ಏನಿಲ್ಲ. ನೋಡಿ, ಇದೇ ರೇಂಜ್ ಕೊಡುವಂಥ ಬೇರೆ ಗಾಡಿಗಳಿಗೆ ನೀವು 30 ಲಕ್ಷ ದುಡ್ಡನ್ನು ಕೊಡಬೇಕಾಗುತ್ತೆ. 30 ಲಕ್ಷ 40 ಲಕ್ಷ ಖರ್ಚಾಗುತ್ತೆ. ಆದರೆ ವಿತಿನ್ 20 ಲಕ್ಷ ರೂಪಾಯಿದೊಳಗೆ ಇಷ್ಟು ರೇಂಜು ಮತ್ತು ಕಂಫರ್ಟ್ ಜೊತೆಗೆ ಕ್ರ್ಯಾಶ್ ರೇಟಿಂಗ್ ಚೆನ್ನಾಗಿದೆ. ಸರ್, ಕ್ರ್ಯಾಶ್ ರೇಟಿಂಗ್, ಸೇಫ್ಟಿ ರೇಟಿಂಗ್ ಚೆನ್ನಾಗಿದೆ. 5 ಸ್ಟಾರ್ ರೇಟಿಂಗ್ ಇದೆ. ಇಷ್ಟು ಒಳ್ಳೆ ಗಾಡಿಯನ್ನ ಅಷ್ಟು ಕಡಿಮೆಲಿ ಟಾಟಾ ಮಾತ್ರ ಕೊಡೋದಕ್ಕೆ ಸಾಧ್ಯ ಅಂತ ನಾನು ಅನ್ಕೊಂಡಿದ್ದೆ. ಬೂಟ್ ಸ್ಪೇಸ್ ಅಂತ ಬಂದಾಗ ಸಮಸ್ಯೆ ಇಲ್ಲ. ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೂಟ್ ಸ್ಪೇಸಿಂಗ್ ಇದೆ, ಕಂಫರ್ಟಬಲ್. ನಾನು ಜಾಸ್ತಿ ಫ್ಯಾಮಿಲಿ ಫುಲ್ ಇದ್ದಾಗ, ಫುಲ್ ಕೆಪಾಸಿಟಿ ಇದ್ದಾಗ ರೇಂಜ್ ಕಡಿಮೆ ಆಗೋದು ನಾನು ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ತೊಂದರೆನೇ ಇಲ್ಲ. ಓಕೆ ಸರ್, ಈ ಹಿಂದೆಗಡೆ ನೀವು ಕೂತಿದ್ರ ಸರ್ ಯಾವಾಗಲಾದರೂ? ಹಿಂದ್ಗಡೆ ಜಾಸ್ತಿ ಕೂರಲ್ಲ, ಯಾಕಂದ್ರೆ ನಾನು ಡ್ರೈವ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಫ್ಯಾಮಿಲಿಯರು ಮಾಡ್ತಾರೆ. ಸೊ ಓಕೆ ಸರ್, ಕಂಫರ್ಟೇಬಲ್ ಸಪೋರ್ಟು. ಇದು ಏನು ಗಾಡಿ ಯಾವುದೇ ರೀತಿಯಿಂದಲೂ ಕೂಡ ಪೆಟ್ರೋಲ್ ವರ್ಷನಿಗೂ ಈ EV ವರ್ಷನಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಆ ಕಂಫರ್ಟ್ ಹಾಗೆ ಇರುತ್ತೆ, ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ ಸರ್, ಇದರಲ್ಲಿ ಫೀಚರ್ಸ್ ಅಂತ ಬಂದಾಗ ಏನಿದೆ ಅಂತ ಸರ್? ಟಚ್ ಸ್ಕ್ರೀನ್ ಇದೆ, ಹಾರ್ಮನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಆಕ್ಚುಲಿ ಬೇರೆ ಗಾಡಿಗಳಲ್ಲಿ ಇಷ್ಟು ಕ್ವಾಲಿಟಿ ಹಾರ್ಮನ್ ಸಿಸ್ಟಮ್ ಕೊಡೋದೇ ಇಲ್ಲ. ಹಾರ್ಮನ್ ಏನಿದೆ ಇಲ್ಲ, ಇದು ಸುಮಾರು ಇದ್ರದ್ದೇ ಒಂದು ₹1,00,000 ಹತ್ತಿರ ಆಗುತ್ತೆ. ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸರ್. ಸಿಸ್ಟಮ್ ನೀವು ಹೊರಗಡೆ ಇಂಡಿಪೆಂಡೆಂಟ್ ಆಗಿ ಹಾಕ್ಬೇಕಂತಂದ್ರೆ ಅಷ್ಟು ವರ್ತ್ ಕೊಡ್ತಾರೆ. ಹಾಗಾಗಿ ಇನ್ಫೋಟೈನ್ಮೆಂಟ್ ಸಮಸ್ಯೆ ಇಲ್ಲ. ಹಾಗೇನೆ ಇಂಟೀರಿಯರ್ದು ಡಿಸೈನ್ ಅಷ್ಟು
ಫರ್ನಿಶ್ಡ್ ಅಂತ ಅನಿಸ್ತೇ ಇದ್ರು ಕೂಡ ಫಿಟ್ ಅಂಡ್ ಫಿನಿಶ್ ಚೆನ್ನಾಗಿಲ್ಲ ಅಂತ ಅಂತೀರಾ? ಅಷ್ಟು ಚೆನ್ನಾಗಿಲ್ಲ ಅಂತ ಇಲ್ಲ ಅಷ್ಟು ಚೆನ್ನಾಗಿಲ್ಲ. ಬೇರೆ ಗಾಡಿಗಳು ನಾವು ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿದಾಗ ಇಲ್ಲಾದ್ರೂ ರಗಡ್ ಲುಕ್ ಇದೆ, ತುಂಬಾ ಸ್ಟ್ರಾಂಗ್ ಇದೆ, ಎಲ್ಲೂ ಕೂಡ ಮುಟ್ಟಿದ್ರೆ ಬೀಳುತ್ತೆ ಇಲ್ಲ, ತುಂಬಾ ರಗಡ್ ಲುಕ್ ಇದೆ. ನೀವು ಎಂತ ಹಾರ್ಡ್ ಯೂಸ್ ಮಾಡಿದ್ರು ಕೂಡ ನಿಮಗೆ ಅದು ಫೀಲ್ ಆಗೋದಿಲ್ಲ. ಹಾಗೆ ಸ್ಮೂತ್ ಕೂಡ ಇದೆ, ಹಾಗೆ ರಫ್ ಕೂಡ ಇದೆ. ಕೂಡ ಇದೆ. ಅಂದ್ರೆ ಅಂತ ತೊಂದರೆ ಏನು ಆಗೋದಿಲ್ಲ. ಹಾಗೇನೆ ಡ್ರೈವಿಂಗ್ ಅಲ್ಲಿ ಇಲ್ಲಿ ಸ್ಪೋರ್ಟ್ಸ್ ಮೋಡ್ ಮತ್ತೆ ರಿವರ್ಸ್, ನ್ಯೂಟ್ರಲ್, ಹಾಗೆ ಡ್ರೈವ್ ಹಾಗೆ ಸ್ಪೋರ್ಟ್ ಒಂದು 4 ಸ್ಪೀಡ್ ಅಲ್ಲಿ ಬರುತ್ತೆ. 4 ಸ್ಪೀಡ್ ಅಲ್ಲಿ ಇನ್ಸ್ಟೆಂಟ್ ಅಲ್ಲಿ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಪಿಕಪ್ ತಗೊಂಡಿರುತ್ತೆ. ಆದ್ರೆ ನಮ್ಮ ಇಂಡಿಯನ್ ರೋಡ್ಸ್ ಇದಕ್ಕೆ ಸೂಟಬಲ್ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಟ್ರಾಫಿಕ್ ತುಂಬಾ ಇರುತ್ತೆ. 4 ಲೈನ್ ರೋಡ್ ಅಲ್ಲಿ ನಾವು ಸುಲಭವಾಗಿ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಹೋಗ್ಬೋದು. ಆದ್ರೆ ನಾನು ಸಜೆಸ್ಟ್ ಮಾಡ್ತೀನಿ ಹೋಗ್ಬೇಡಿ ಅಂತ, ಯಾಕಂದ್ರೆ ರೇಂಜ್ ಬೇಗ ಡೌನ್ ಆಗುತ್ತೆ. ಈ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಹೋದಾಗ ಒಂದು 120 ಕಿಲೋಮೀಟರ್ ರೇಂಜ್ ಸಿಗುತ್ತೆ. 120 ಸರ್. ಪೂರಾ ನೀವು ಫುಲ್ ಕೆಪಾಸಿಟಿಲಿ ಓಡಿಸಿದ್ರೆ 120 ಕಿಲೋಮೀಟರ್ ಸಿಗುತ್ತೆ. ಹಾಗೆ ಡ್ರೈವ್ ಮಾಡಲು ಓಡಿಸಿದ್ರೆ 220ರಿಂದ 240 ನಡುವೆ ರೇಂಜ್ ಸಿಗುತ್ತೆ 2 ವರ್ಷದ ನಂತರ. ಆರಂಭದಲ್ಲಿ 260 270 ವರೆಗೂ ಕೂಡ ಸಿಗುತ್ತೆ. ಆರಂಭದಲ್ಲಿ ಸರ್ 1 ವರ್ಷ ಒಳವರೆಗೂ ವರೆಗೂ ಸಿಗುತ್ತೆ. ಒಂದು 50,000 ಕಿಲೋಮೀಟರ್ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಅವರವರ ಡ್ರೈವಿಂಗ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇದಲ್ದ ಹಾಗೆ ಇಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ರೀಜನರೇಷನ್ ಮೋಡ್ ಕೂಡ ಕೊಟ್ಟಿದ್ದಾನೆ. ಲೆವೆಲ್ 3 ನೀವು ಲಾಂಗ್ ರೇಂಜ್ ಅಲ್ಲಿ ಹೋಗುವಾಗ ಬಳಸ್ಬೇಕು. ಲೆವೆಲ್ 1 ಸಿಟಿಯಲ್ಲಿ ಮಾಡ್ಕೋಬಹುದು. ಲೆವೆಲ್ 3 ಮಾಡ್ಕೊಂಡಾಗ ಮೈಲೇಜ್ ಜಾಸ್ತಿ ಆಗುತ್ತೆ. ಲೆವೆಲ್ 3 ಸರ್ ಬ್ರೇಕಿಂಗ್ ಪವರ್ ಯೂಸ್ ಮಾಡಿಬಿಟ್ಟು ರೀಜನರೇಟ್ ಆಗುತ್ತೆ ಬ್ಯಾಟ್ರಿ. ಆಗುತ್ತೆ. ಯೂಶಲಿ ಒಂದು 100 ಮೀಟರ್ ಇದೆ ನಾವು ಬ್ರೇಕ್ ಹಾಕೋದು ಅಂತಂದ್ರೆ ನಾವು ಡ್ರೈವ್ ಮಾಡಲ್ಲೇ ಬಿಟ್ರೆ ಗಾಡಿ ತಾನೇ ಸ್ಲೋ ಆಗುತ್ತೆ ಸರ್. ಅವಾಗ ರೀಜನರೇಷನ್ ಆಗುತ್ತೆ. ಆ ರೀಜನ್ ಮೋಡ್ ಚೆನ್ನಾಗಿದೆ. ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಸರ್. ಓಕೆ ಸರ್, ಇದು ಬ್ಯಾಟ್ರಿ ಕಾಸ್ಟ್ ಅಂತ ಸರ್, ಅಂದ್ರೆ ಚೇಂಜ್ ಮಾಡಕ್ಕೆ ಬಂದಾಗ ಬ್ಯಾಟ್ರಿ ಕಾಸ್ಟ್ ಎಷ್ಟಾಗುತ್ತೆ ಅಂತ, ಅಥವಾ ಬ್ಯಾಟ್ರಿ ಸೆಲ್ಸ್ ಅಷ್ಟೇ ಚೇಂಜ್ ಮಾಡ್ತಾರೆ ಕಂಪ್ಲೀಟ್ಲಿ ಬ್ಯಾಟ್ರಿ? ತಗೊಳ್ಳಿ, ಹೊರಗಡೆ 1 ಕಿಲೋ ಬ್ಯಾಟ್ರಿ ನೀವು ತಗೊಂಡಾಗ ವಾಪಸ್ ತಗೊಳ್ಳುವಾಗ 3,000 ರೂಪಾಯಿ ತಗೊಳ್ತಾರೆ. ಹಾಗಿದ್ರೆ ಇದು 30 ಕಿಲೋ ಬ್ಯಾಟ್ರಿ ಇದೆ ಅಂದ್ರೆ 80,000-90,000 ರೂಪಾಯಿ ನಮ್ದೇ ವ್ಯಾಲ್ಯೂ ಆಗುತ್ತೆ. ಅದು ಹೊಸದು ಒಂದು 3 ಲಕ್ಷ ರೂಪಾಯಿವರೆಗೂ ಬರ್ಬೋದು. ಈಗ ಟಾಟಾನೇ ಪ್ರೊಡ್ಯೂಸ್ ಮಾಡೋದ್ರಿಂದ ಒಂದು 2.5 ಲಕ್ಷ ರೂಪಾಯಿವರೆಗೆ ಬರುತ್ತೆ. ಹೆಚ್ಚುವರಿ ನಾವು ನಮ್ಮ ಬ್ಯಾಟ್ರಿನ ತೆಗೆದುಕೊಂಡು ಅವ್ರ ಬ್ಯಾಟ್ರಿನ ಕೊಟ್ಟಾಗ 1.5 ಲಕ್ಷ ರೂಪಾಯಿ ನಮಗೆ ಡಿಫ್ರೆನ್ಸ್ ಅಮೌಂಟ್ ಆಗ್ಬೋದು. 1.5 ಲಕ್ಷದಿಂದ 2 ಲಕ್ಷ ಅನ್ಕೊಂಡಿದ್ದೀನಿ. ಒಟ್ಟಾರೆ ನಿಮಗೆ ಸೇವಿಂಗ್ ಏನಾಗುತ್ತೆ ನೋಡಿ, ಇದುವರೆಗೆ ನಾನು ಒಂದು 4 ಲಕ್ಷ ರೂಪಾಯಿ ಸೇವಿಂಗ್ ಮಾಡ್ಕೊಂಡಿದ್ದೀನಿ. 60,000 ಕಿಲೋಮೀಟ್ರಿಗೆ ನೀವು 60,000 ಕಿಲೋಮೀಟ್ರಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ 60,000ಕ್ಕೆ ರೇಂಜ್ ಮಾಡ್ಕೊಳ್ಳಿ. ನಾರ್ಮಲ್ ಗಾಡಿಗೆ ಎಷ್ಟಾಗ್ತಿತ್ತು? ನಾರ್ಮಲ್ ಗಾಡಿ ಅಂದ್ರೆ 5, 6, 7 ರೂಪಾಯಿ, ಒಂದೊಂದು ಕಾರ್ ಅಂತ 10 ರೂಪಾಯಿ, 8 ರೂಪಾಯಿ ಹೋಗುತ್ತೆ. ಇದೇ ಟಾಟಾದೊಳಗೆ ಪೆಟ್ರೋಲ್ ವರ್ಷನ್ 10 ರೂಪಾಯಿ ಹೋಗುತ್ತೆ. 16 ಕಿಲೋಮೀಟರ್ ಕೊಡುತ್ತೆ. 16 ಕಿಲೋಮೀಟರ್ ಕೊಡುತ್ತೆ, ಎವರೇಜ್ ಕೊಡುತ್ತೆ. ಅದರ ರೇಂಜಲ್ಲಿ ನೀವೇ ಹಾಕೊಂಡ್ರೆ ಗೊತ್ತಾಗುತ್ತೆ. ನನಗೀಗ ಒಂದು 4 ಲಕ್ಷ ರೂಪಾಯಿ ಆದರೂ ದುಡ್ಡನ್ನು ಉಳಿಸಿದೆ. 60,000 ಕಿಲೋಮೀಟ್ರಿಗೆ ನಂದು ಹೆಚ್ಚು ಕಮ್ಮಿ ಈಗ ಒಂದು 80,000 ರೂಪಾಯಿ ದುಡ್ಡು ಹೋಗಿರ್ಬೋದು. ಸರ್. ಹೌದ್ರಾ? ಇದೇ ನಾವು ನಾರ್ಮಲ್ ಗಾಡಿಗೆ ಆಗಿದ್ರೆ 3,750 ಕಿಲೋಮೀಟರ್ ಅಷ್ಟು 50 ಲೀಟರ್ ಎಣ್ಣೆ ಬೇಕು. ಇಂಟು ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು ಏನಂತ. ಈಗ 100 ರೂಪಾಯಿನೇ ಹಾಕಿ, ಲಕ್ಷ ರೂಪಾಯಿ 3,70,000 ರೂಪಾಯಿ ದುಡ್ಡು ಹೋಗ್ತಾ ಇತ್ತು ಸರ್. ಓಕೆ, ಹೌದು ಸರ್, 3,70,000 ರೂಪಾಯಿ 3,70,000 ದುಡ್ಡು ಹೋಗ್ತಾ ಇತ್ತು. ಅದ್ರ ಕಂಪ್ಯಾರಿಸನ್ಲಿ 3,70,000ದಲ್ಲಿ ನನಗೆ ಈಗ ಏನು ಉಳಿದಿದೆ ಅಂತಂದ್ರೆ ಸುಮಾರು 3 ಲಕ್ಷ ದುಡ್ಡು ಉಳಿದಿದೆ. 60,000 ಮೈನಸ್ ಮಾಡಿದ್ರೆ ಒಂದು ನನಗೆ 5,000 ಹತ್ತಿರ ಓಡಿಸ್ತಾ ಇದ್ದೀನಿ. ಅದೊಂದು. ಎರಡನೇದು ನಿಮಗೆ ಸರ್ವಿಸ್ ಚಾರ್ಜ್. ಇದಕ್ಕೆ 1,500 ರೂಪಾಯಿ ಮಾತ್ರ ಸರ್ವಿಸ್ ಬರುತ್ತೆ. ಓಕೆ ಸರ್. ನಾರ್ಮಲ್ ಪೆಟ್ರೋಲ್ ಗಾಡಿಗೆ ನೀವು 8,000-9,000 ರೂಪಾಯಿ ಪೆಟ್ರೋಲ್ ಗಾಡಿಗೆ ಸರ್ವಿಸ್ ಚಾರ್ಜ್ ಆಗುತ್ತೆ. ಸರ್ವಿಸ್, ಇಂಜಿನ್ ಆಯಿಲ್ ಮತ್ತೊಂದು ಹಿಂಗೆಲ್ಲ ಬರ್ತಿತ್ತು ಸರ್. ಅದು ಕೂಡ ಸೇವಿಂಗ್ ಅಂತ ನೀವು ಪರಿಗಣಿಸಬಹುದು ಸರ್. ಹೌದು, ಇದಕ್ಕೇನು ಸರ್ವಿಸ್ ಚಾರ್ಜ್ ಏನಾದ್ರೂ ಏನಿರಲ್ಲ ಸರ್? ಇಲ್ಲ, ಸರ್ವಿಸ್ ಏನಿರಲ್ಲ. ಸರ್ವಿಸ್ ಇಂಜಿನ್ ಆಯಿಲ್ ಚೇಂಜ್ ಮಾಡಿರಲಿಲ್ಲ. ಏನಿದ್ರು AC ಆಯಿಲ್ ಅನ್ನ ಚೇಂಜ್ ಮಾಡ್ತಾರೆ. ಹಾಗೇನೆ ಆಮೇಲೆ ಫಿಲ್ಟ್ರು ಅಂತ ಚೇಂಜ್ ಮಾಡ್ಕೊಳ್ತಾರೆ. ಫಿಲ್ಟ್ರು ಕೂಡ 5,000 10,000 ಕಿಲೋಮೀಟರ್ ಫಿಲ್ಟ್ರು ಚೇಂಜ್ ಆಗುತ್ತೆ. 10,000 ಕಿಲೋಮೀಟರ್ಗೆ ನಾರ್ಮಲ್ ಚೇಂಜ್ ಆಗುತ್ತೆ. ಓಕೆ ಸರ್, ನೀವು ಸರ್ವಿಸ್ ಎಷ್ಟು ಕಿಲೋಮೀಟರ್ಸ್ ಆದ್ಮೇಲೆ ಒಂದ್ಸತಿ ಸರ್ವಿಸಿಗೆ ಹೋಗ್ತೀರಾ ಅಂತ? ಒಂದು 5,000 ಕಿಲೋಮೀಟರ್ ಹೋದ್ರೆ ನಾರ್ಮಲ್ ಸರ್ವಿಸ್ ಇರುತ್ತೆ. ಫಸ್ಟ್ ಟೈಮ್ ತಗೊಂಡಾಗ ಇಲ್ಲ, ಅದು ಒಂದು 700 ಕಿಲೋಮೀಟರ್ ಒಮ್ಮೆ, 1,500 ಕಿಲೋಮೀಟರ್ ಒಮ್ಮೆ, 5,000 ಕಿಲೋಮೀಟರ್ ಒಮ್ಮೆ, ಹೀಗಿರುತ್ತೆ ಸರ್. ನಾರ್ಮಲಿ ಯೂಶುವಲಿ 5,000 ಕಿಲೋಮೀಟರ್ ಆದ್ಮೇಲೆ ಒಂದ್ಸತಿ ಸರ್ವಿಸಿಂಗ್ ಹೋಗ್ತೀರಾ? ಹೌದು. ಓಕೆ ಸರ್. ಟಾಟಾ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಸರ್? ಟಾಟಾ ಸರ್ವಿಸ್ಗಾಗಿ ತುಂಬಾ ಆಲ್ ಓವರ್ ಇಂಡಿಯಾ ತುಂಬಾ ಜಾಸ್ತಿ ಇದಾಗ್ತದೆ, ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಿಮ್ಗೆ ಹೇಗಿದ್ದು ಎಕ್ಸ್ಪೀರಿಯನ್ಸ್ ಅಂತ? ಆ ರೀತಿ ನನಗೆ ಎಲ್ಲೂ ಕೂಡ ಅನಿಸಿಲ್ಲ. ನಾನು 2 ವರ್ಷದಲ್ಲಿ ಇಷ್ಟು ಸರ್ವಿಸ್ ಮಾಡ್ಕೊಂಡಿದ್ದೀನಿ. ಹೆಸಲ್ ಫ್ರೀ. ನಿಮಗೆ ಟೈಮ್ ಆಗುತ್ತೆ, ಗಾಡಿ ಕ್ಲೀನಾಗಿ ಸರ್ವಿಸ್ ಆಗಬೇಕಂದ್ರೆ ವೇಟ್ ಮಾಡಲೇಬೇಕಾಗತ್ತೆ. ಆದರೆ ನಾನು ಪ್ರತಿ ಟೈಮ್ ಕೊಟ್ಟಾಗಲೂ ಕೂಡ ನನಗೆ ಒಂದು 4-5 ತಾಸಲ್ಲಿ ರಿಟರ್ನ್ ಕೊಟ್ಟಿದ್ದಾನೆ. ಸರ್ವಿಸಿಗೆ ಏನು ತೊಂದರೆ ಇಲ್ಲ. ವ್ಯಾಲ್ಯೂ ಫಾರ್ ಮನಿ ಅನ್ನಂಗೆ ಇರುತ್ತೆ, ತೊಂದರೆ ಏನಿಲ್ಲ. ಹಂಗೆ ಯಾರು ಅಂದ್ಕೊಳ್ತಾರೆ ಅದು ಹಂಗೆ ಅಂದ್ಕೊಳ್ತಾರೆ ಅಷ್ಟೇ. ಆದರೆ
ಟಾಟಾದೊಂದು ನೆನಪಿಡಿ, ಪ್ರತಿ ರೂಪಾಯಿಗೂ ಕೂಡ ಟಾಟಾ ಬೆಲೆ ಕೊಡುತ್ತೆ. ನಿಮ್ಮ ಪ್ರತಿ ರೂಪಾಯಿಗೂ ಬೆಲೆ ಕೊಡುತ್ತೆ. ಅವ್ರು ಪ್ರತಿ ರೂಪಾಯಿಗೆ ಪ್ರತಿ ರೂಪಾಯಿಯ ಬೆಲೆಯ ಎಷ್ಟು ಗುಣಮಟ್ಟ ಕೊಡಬೇಕು ಅಷ್ಟನ್ನು ಕೊಡ್ತಾರೆ. ಓಕೆ ಸರ್. ಅಂದರೆ ಓವರಾಲ್ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಇದೆ ಅಂತ ನೀವು ಅಂತೀರಾ? ಓಕೆ. ಸೇಫ್ಟಿ ಇದೆ, ವೇಯಿಂಗ್ ಎಂಗ್ಸೈಟಿನೂ ಸ್ವಲ್ಪ ಇವಾಗ ಕಡಿಮೆ ಆಗ್ತಾ ಇದೆ ಅಂತ ಅಂತಿದ್ದೀರಾ? ಜಿ.ಟಿ ಕಡಿಮೆ ತೊಂದರೆನೇ ಇಲ್ಲ. ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಷ್ಟೇ ಜರ್ನಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು, ಸೊ ಮಾಡ್ಕೊಂಡು ಹೋಗ್ಬೇಕು ಸರ್. ಓಕೆ. ನೀವು ಚಾರ್ಜಿಂಗ್ ಸ್ಟೇಷನ್ಸ್ ಹೇಗೆ ಹುಡುಕ್ತೀರಾ ಅಂತ ಮ್ಯಾಪಲ್ಲಿ ಹುಡುಕ್ತೀರಾ ಅಥವಾ ನಿಮ್ದು ಏನಾದರೂ ಪ್ಲಗ್ಸೇರ್ ಅಂತ ಒಂದು ಆ್ಯಪ್ ಇದೆ. ಟಾಟಾದವ್ರದ್ದು ಇದೆ ಸರ್ ಹೊರಗಡೆಯಿಂದ? ಪ್ಲಗ್ಸೇರ್ ಆ್ಯಪಲ್ಲಿ ಎಲ್ಲ ನಿಮಗೆ ಚಾರ್ಜಿಂಗ್ ಸ್ಟೇಷನ್ಸ್ಗಳು ಅವರ ರೇಂಜು, ಎಷ್ಟು ಕಿಲೋಮೀಟರ್, ಡೈರೆಕ್ಷನ್ಸ್, ಆಮೇಲೆ ಜನರಲಿ ಅಲ್ಲಿ ರಿವ್ಯೂ ಬರೆದಿರ್ತಾರೆ. ಚಾರ್ಜಿಂಗ್ ಯಾವ ಟೈಮಲ್ಲಿ ಆನ್ ಇರುತ್ತೆ, ಆಫ್ ಇರುತ್ತೆ, ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ ವ್ಯೂವರ್ಸ್ ಎಲ್ಲ ಬರೆದಿರ್ತಾರೆ. ನಮ್ಮ ಟಾಟಾ ನೆಕ್ಸಾನ್ ವ್ಯೂವರ್ಸ್ ಎಲ್ಲ ಏನು ಮಾಡಿರ್ತಾರೆ, ಯೂಸರ್ಸ್ ಏನು ಮಾಡಿರ್ತಾರೆ, ಅವ್ರ ರಿವ್ಯೂಗಳನ್ನ ಬಿಟ್ಟಿರ್ತಾರೆ. ರಿವ್ಯೂ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಅದಲ್ದಂಗೆ ಟಾಟಾ ಆ್ಯಪಲ್ಲಿ ಅವರ ಸ್ಟೇಷನ್ಸ್ಗಳ ಒಂದು ಮ್ಯಾಪ್ ಇರುತ್ತೆ. ಸ್ಟ್ಯಾಟಿಕ್ ಆ್ಯಪಲ್ಲಿ ಅವ್ರದ್ದು ಇರುತ್ತೆ. ಜನರಲ್ ಆಗಿ ಪ್ಲಗ್ಶೇರ್ ಒಳ್ಳೆ ಆ್ಯಪ್ ಇದೆ, ಅದರಲ್ಲಿ ನೀವು ಯುಟಿಲೈಸ್ ಮಾಡಿ ಎಲ್ಲ ಹುಡುಕ್ಬೋದು ಅಂತ ಹೇಳ್ತಿದ್ರು. ಓಕೆ ಸರ್. ಈಗ ಇವಾಗ ನನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಆ ಟೈಮಲ್ಲಿ ನಿಮ್ಗೆ 2 ವರ್ಷದ ಕೆಳಗಡೆ ಬೇರೆ ಕಂಪ್ನಿದು ಇವಿ ಬರ್ತಾ ಇತ್ತು, ಅದೇಗೆ ತಗೊಂಡಿಲ್ಲ, ವೈ ನೆಕ್ಸಾನ್ ಇವಿ ಅಂತ? ನೋಡಿ, ಯಾವುದೇ ಪ್ರಾಡಕ್ಟನ್ನು ತಗೋಬೇಕಾದ್ರೂ ಆ ಪ್ರಾಡಕ್ಟ್ ಅಲ್ಲಿ ಅವರ ಎಕ್ಸ್ಪೀರಿಯನ್ಸನ್ನು ನೋಡ್ತಾರೆ. ಈಗ ಸದ್ಯದ ಮಾಸ್ಟರ್ ಮಾಸ್ಟರ್ ಇಂಡಿಯಾ ಅಂತಂದಾಗ ನಮಗೆ ಬರುತ್ತೆ ಟಾಟಾ. ಆಮೇಲೆ ವ್ಯಾಲ್ಯೂ ಫಾರ್ ಮನಿ ಅಂದರೆ ಟಾಟಾ ಅಂತ, ಕ್ರಾಶ್ ರೇಟಿಂಗ್ ಅಂದರೆ ಬರುತ್ತೆ ಟಾಟಾ ಅಂತ. ಆಮೇಲೆ ರೇಂಜ್ ಬಂದಾಗಲೂ ಕೂಡ ಆ ದುಡ್ಡಿಗೆ ತಕ್ಕ ರೇಂಜ್ ಕೊಡೋರು ಟಾಟಾ ಅಂದಾಗ ಮಾಸ್ಟರ್ನ ಬಿಟ್ಟು ಬೇರೆ ಕಡೆ ಹೋಗೋ ಅಗತ್ಯ ಇಲ್ಲ. ಆಮೇಲೆ ನಮ್ಮ ಇಂಡಿಯನ್ ಪ್ರಾಡಕ್ಟನ್ನು ನಾವೇ ಸಪೋರ್ಟ್ ಮಾಡದೇ ಇದ್ರೆ ಯಾರು ಬಂದು ಮಾಡ್ತಾರೆ? ಅದು ನಿಜ ಸರ್. ಆಮೇಲೆ ನಮ್ಮ ದುಡ್ಡಿಗೆ, ನಮ್ಮ ಬಜೆಟ್ಟಿಗೆ, ಫ್ರೆಂಡ್ಲಿ ಬಜೆಟ್ಟಿಗೆ ಈ ಗಾಡಿಗಳು ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಬೇರೆ ಗಾಡಿಗಳು ತಗೋಬೇಕಾದ್ರೂ 40 ಲಕ್ಷ 50 ಲಕ್ಷ ಇರುತ್ತೆ. ಆ ದುಡ್ಡನ್ನು ತೆಗೆದುಕೊಂಡು ತೆಗೆದುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ತಗೊಳೋದೇ ಬಜೆಟ್ ಫ್ರೆಂಡ್ಲಿ ಐತೆ ಅನ್ನೋಣ, ನಮಗೆ ದುಡ್ಡನ್ನು ಸೇವ್ ಮಾಡಿಸೇವ್. ಹಾಗಾಗಿ ಟಾಟಾ ಇರೋದು ಮಾಸ್ಟರ್, ಟಾಟಾ ಬಿಟ್ಟು ಹೋಗೋ ಅರ್ಥನೇ ಇಲ್ಲ. ಓಕೆ ಸರ್. ಇದು ಟೈರ್ಗೆ ಬಂದಾಗ ನಾರ್ಮಲ್ ಗಾಡಿಗಿಂತ ಟೈರ್ ಬೇರೆದಿರುತ್ತೆ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ಕಿಲೋಮೀಟರ್ಸ್ ಹೋಗುತ್ತೆ ಅಂತ ಒಂದು ಸರ್ತಿ ಕೊಟ್ಟಿರೋ ಟೈರು? ಹಾಗೆ ಕಂಪ್ನಿ ಯಾವ ಟೈರ್ ಕೊಟ್ಟಿತ್ತು ಅಂತ? ಯಾವ ಅವ್ರು MRF ಟೈರ್ಗಳು ಕೊಟ್ಟಿದ್ರು. MRF ಟೈರ್ನ ಈಗಾಗಲೇ ಒಂದು 50,000 ಕಿಲೋಮೀಟರ್ ರೇಂಜ್ ನಂತರ ಚೇಂಜ್ ಮಾಡಿಸಿ ಹಾಕ್ಸಿದ್ರು. ಈಗ ನಾನು ಅಪೋಲೋನ ಟೈರ್ಗಳನ್ನು ತೆಗೆದುಕೊಂಡಿದ್ದೇನೆ. ಅಪೋಲೋ ಟೈರ್ಗಳನ್ನು ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಹಾಗಾಗಿ ಅದು ಹಾಗಾಗಿ ಅಪೋಲೋ ಹಾಕ್ಸ್ಕೊಳ್ತೀನಿ. ಓಕೆ ಸರ್. ಇವಾಗ ಈ ಕಾರ್ ಬೆಸ್ಟ್ ಯಾರಿಗೆ ಸೂಟ್ ಆಗುತ್ತೆ ಅಂತ? ನೋಡಿ, ಕೆಲವರು ಕಾರ್ನ ಖರೀದಿ ಮಾಡ್ತಾರೆ. ಆ ಕಾರು ತುಂಬಾ ಒಂದು ರೀತಿ ಬಿಳಿ ಆನೆ ಸಾಕ್ತ ಹಾಗೆ ಇರುತ್ತೆ. ಪೆಟ್ರೋಲು ತುಂಬಾ ಸರ್ವಿಸಿಗೆ ದುಡ್ಡನ್ನ ಸಾಕಷ್ಟು ಹಾಕ್ಬೇಕಾಗುತ್ತೆ. ಈಗ ಒಂದು ಅಮೌಂಟ್ ಅಲ್ಲೇ ಬದುಕಬೇಕಾಗಿರುತ್ತೆ. ಸ್ಯಾಲ್ರಿ ಮೇಲೆ, ಸ್ಯಾಲ್ರಿಡ್ ಪರ್ಸನ್ಸಿಗೆ ಇದು ಬೆಸ್ಟ್ ಇದೆ. ಬೇರೆ ಕಡೆಯಿಂದ ಸೋರ್ಸಸ್ ಕಡಿಮೆ ಇದೆ, ಸ್ಯಾಲ್ರಿ ಮೇಲೆ ನಾವು ಬದುಕಬೇಕು ಅಂತಂದ್ರೆ ಪ್ಲಾನ್ ಇದೆ ಅಂತಂದ್ರೆ ಯೂಶಲಿ ಒಂದು 2,000ದಲ್ಲಿ 3,000 ರೂಪಾಯಿದಲ್ಲಿ ಆರಾಮ್ ಈ ಕಾರ್ನ ಮೇಂಟೈನ್ ಮಾಡ್ಬೋದು. ಬೇರೆ ಗಾಡಿ ಆದರೆ ಒಂದು 10,000 ಖರ್ಚಾಗುತ್ತೆ. ಹಾಗಾಗಿ ಸ್ಯಾಲ್ರಿ ಇದೆ, ನಿಮಗೆ ಬೇರೆ ಕಡೆಯಿಂದ ಯಾವುದೇ ದಾರಿಗಳು ಇಲ್ಲ ಅಂತಂದವ್ರಿಗೆ ಚೆನ್ನಾಗಿದೆ. ಆದರೆ ಹೊರಗಿನವ್ರಿಗೆ ನಿಮಗೆ ಅನಿಸ್ತಾ ಇರುತ್ತೆ ದುಡ್ಡು ಉಳಿಯೋದು ನಿಮಗೆ ಗೊತ್ತಾಗುತ್ತೆ, ಆದರೆ ಹೊರಗಿನವ್ರಿಗೆ ಇದು ಯಾವುದು ಗೊತ್ತಾಗೋದೇ ಇಲ್ಲ. ಹಾಗೆ ನೋಡೋಕೆ ಹೋದರೆ ನಿಮ್ಮ ದುಡ್ಡು ನಿಮ್ಮ ಜೇಬಲ್ಲಿ ಉಳಿಯುತ್ತೆ. ಎಷ್ಟು ರನ್ ಮಾಡ್ತಿರೋ ಅಷ್ಟು ಸೇವಿಂಗ್ ಆಗುತ್ತೆ. ಆದರೆ ಗಾಡಿನ ನೀವು ಮನೇಲಿ ಇಟ್ಕೊಂಡು ಅಡ್ಡಾಡಿದರೆ ಯೂಸ್ಲೆಸ್ ಆಗುತ್ತೆ. ಹಾಗಾಗಿ ಹೆಚ್ಚೆಚ್ಚು ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇದೆ. ನಿಮಗೆ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಅಂತಂದರೆ ಪೊಲ್ಯೂಷನ್ಸ್ ಫ್ರೀ ಇರುತ್ತೆ. ಪ್ರೊಡಕ್ಷನ್ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಅದರ್ ದನ್ ದಿಸ್, ಥ್ರೂಔಟ್ ದ ಲೈಫ್ ಟೈಮಲ್ಲಿ ನೀವು ಸಾಕಷ್ಟು ಪೊಲ್ಯೂಷನ್ ಫ್ರೀ ಆಗಿರುತ್ತೆ. ಹಾಗೆ ನಾಯ್ಸ್ ಫ್ರೀ ಇದೆ. ಯಾವುದೇ ರೀತಿ ನಾಯ್ಸ್ ಇಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಕಂಫರ್ಟ್ ಆಗಿ ಗಾಡಿ ಡ್ರೈವ್ ಮಾಡ್ಬೋದು. ಹೆಣ್ಮಕ್ಳು, ಮಕ್ಕಳು ಯಾರು ಬೇಕಾದರೂ ಕೂಡ, ಮಕ್ಕಳು ಅಂತಂದರೆ 18+ ಆಗಿರೋರು ಆರಾಮ್ಸೆ ಡ್ರೈವ್ ಮಾಡ್ಬೋದು. ಏರ್ ಕ್ಯಾಮ್ರಾ ವ್ಯೂ ಚೆನ್ನಾಗಿದೆ. ಆಮೇಲೆ ನಿಮಗೆ ಸಪೋರ್ಟಿಂಗ್ ಚೆನ್ನಾಗಿದೆ. ಒಟ್ಟಾರೆ ಓವರಾಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಖರೀದಿ ಮಾಡೋರಿಗೆ ಯಾವುದೇ ಯೋಚನೆ ಇಲ್ದಂಗೆ ಈಗ ಬಂದಿರುವಂಥ ಮ್ಯಾಕ್ಸನ್ನಾಗಲಿ, ನೆಕ್ಸಾನ್ EV 45 ಅಂತ ಬರೋದು, 45 ಬರ್ತಾ ಇದೆಯಲ್ಲ, ಅದನ್ನು ಖರೀದಿ ಮಾಡಿ ನೀವು ಕಣ್ಣು ಮುಚ್ಕೊಂಡು ಖರೀದಿ ಮಾಡ್ಬೋದು. ನಾನು 2.5 ವರ್ಷದ ನಂತರ ನಾನು ಹೇಳ್ತಾ ಇದ್ದೀನಿ, ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ನಾನು ತೆಗೆದುಕೊಂಡಿದ್ದು ಇವಾಗಲೂ ಖುಷಿ ಇದೆ ನನಗೆ. ಪ್ರತಿದಿನ ದುಡ್ಡನ್ನು ಉಳಿತಾ ಇದೆ. ಹಾಗೆಯೇ ನನ್ನ ಪ್ಯಾಷನ್ ಕೂಡ ಫುಲ್ಫಿಲ್ ಆಗುತ್ತೆ. ನಮ್ಮ ಫ್ಯಾಮಿಲಿ ಕೂಡ ತುಂಬ ಈಗ ಒಳ್ಳೆ ಡಿಸಿಷನ್ ಅಂತಾನೆ ಹೇಳ್ತಾ ಇದ್ದಾರೆ. ಸರ್ ಲೋ ಕಾಸ್ಟಲ್ಲಿ ಜಾಸ್ತಿ ಓಡಿಸಿದಾಗ, ಸ್ವಲ್ಪ ಜಾಸ್ತಿ ಟೈಮಲ್ಲಿ ಓಡಿಸಿದಾಗ ಸ್ವಲ್ಪ ನಮ್ಮ ಮನಿ ರಿಕವರು ಆಗುತ್ತೆ, ಹಾಗೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನು ಇರುತ್ತೆ ಅಂತ. ಇರುತ್ತೆ, ತೊಂದರೆ ಏನಿಲ್ಲ, ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಯಾರೇ ತಗೊಳೋದಾದ್ರು ಪಂಚ್ ತಗೊಳ್ಳಿ, ಟಿಯಾಗೋ ತಗೊಳ್ಳಿ, ಅಥವಾ ಟಾಟಾ ನೆಕ್ಸಾನ್ ತಗೊಳ್ಳಿ, ಅಥವಾ ಕರು ಬರ್ತಾ ಇದೆ, ರೇಂಜ್ ಜಾಸ್ತಿ ಬೇಕು ಅಂದರೆ ಕರು ತೆಗೆದುಕೊಳ್ಳಿ. ನಿಮಗೆ ವ್ಯಾಲ್ಯೂ ಫಾರ್ ಮನಿ ಇದ್ದೇ ಇರುತ್ತೆ.
ಎರಡನೇ ಯೋಚನೆ ಬೇಡ. ಟಿವಿ ತೆಗೆದುಕೊಳ್ಳಿ. ಆ ಟೆಲಿಕಾಸ್ಟ್ ಪೆಟ್ರೋಲ್ ಮತ್ತೆ ಈ ಇವಾಗ CNG ಕಂಪೇರ್ ಮಾಡಿದ್ರೆ ಚೆನ್ನಾಗಿ CNG ನೀವು ಕಂಪೇರ್ CNG ಒಂದು ₹100 ಖರ್ಚಾಗತ್ತೆ. ₹100 ಖರ್ಚು. ಆದ್ರೆ CNG ಮಾಡೋದಕ್ಕಿಂತಲೂ ಕೂಡ ನಾನು CNG ತೆಗೆದುಕೊಂಡ್ರೆ ನಿಮಗೇನಾಗುತ್ತೆ ಅಂತಂದ್ರೆ ಮತ್ತೆ ಅಲ್ಲಲ್ಲೇ ತುಂಬಿಸ್ಕೊಳಕ್ ಅಡ್ಡಾಡ್ಬೇಕಾಗತ್ತೆ. ಆದ್ರೆ ಅದನ್ನು ಕೂಡ ನಿಮ್ ಪ್ರತಿ ಸಿಟಿಯಲ್ಲಿ ಸಿಗೋದ್ರಿಂದ CNG ಬೆಟರ್ ಅಂತ ಅನ್ಸಿದ್ರು ಕೂಡ ಅದು ₹3 ಹೋಗುತ್ತೆ ₹100 ಹೋಗುತ್ತೆ ಸರ್. ಪರ್ ಕಿಲೋಮೀಟರ್. ಇದು ₹1 ₹1 ಹೋಗುತ್ತೆ. ಇದು ಜಾಸ್ತಿನೇ ಉಳಿಯುತ್ತೆ ಅದಕ್ಕೆ. ಜಾಸ್ತಿ ಉಳಿಯುತ್ತೆ. ಕೊನೆ ಪಕ್ಷ ಇದಕ್ಕಿಂತ ಬೆಟರ್ ಅಂದ್ರೆ CNG ಹೋಗ್ತೀರಂದ್ರೆ ಹೋಗಿ. ಆದ್ರೆ ಇದಕ್ಕೇನು ಸ್ಟಿಕ್ ಆಗಿ ಅಂತ ನಾನು ಹೇಳ್ತೀನಿ. ಒಳ್ಳೆ ಡಿಸಿಷನ್. ನೀವು ಯಾವತ್ತೂ ರಿಗ್ರೆಟ್ ಮಾಡಲ್ಲ. ಗುಡ್ ಡಿಸಿಷನ್ ಇದೆ. ಆದ್ರೆ ಟಾಟಾಗೆ ಹೋಗಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀರಾ ಸರ್? ಓಕೆ. ಸರಿ, ನೆಕ್ಸಾನ್ EV ಮ್ಯಾಕ್ಸ್ ಪ್ರೈಸ್ ಎಷ್ಟಿತ್ತು ಅಂತ ಸರ್ ನಿಮಗೆ ಆನ್ ರೋಡ್ ಬಂದಿರೋದು? ಇದು ಪ್ರೈಮ್ ಇದೆ. ಓಕೆ. ನೆಕ್ಸಾನ್ ಪ್ರೈಮ್ ಇದೆ. 30 ಕಿಲೋವಾಟ್ ಬ್ಯಾಟ್ರಿ. ಮಿಡ್ ಆಪ್ ಇದೆ ಇದು. ಓಕೆ ಸರ್. ಮಿಡ್ ವೇರಿಯಂಟ್. ಕಿಲೋ ಬ್ಯಾಟ್ರಿದು 17 ಲಕ್ಷ ಖರೀದಿ ಮಾಡಿದ್ದೆ. 17 ಲಕ್ಷ ಆಗಿತ್ತು. ಇದರಲ್ಲಿ 16.5 ಸಮಥಿಂಗ್ ಆಗಿತ್ತು. ಮತ್ತೆ ಸ್ವಲ್ಪ ಮೇಲ್ಗಡೆ ಅಕ್ಸೆಸರೀಸ್ ಎಲ್ಲ ಓಕೆ ಸರ್. ಸೀಟ್ ಕವರು ಇದೆಲ್ಲ ಅಕ್ಸೆಸರೀಸ್ ಎಲ್ಲ ಸೇರಿಸಿ 17 ಲಕ್ಷ ರೂಪಾಯಿ ಆಗಿತ್ತು ಸರ್. ಓಕೆ. ಓಕೆ ಸರ್, ತುಂಬ ಚೆನ್ನಾಗಿ ನಮ್ಗೆ ವ್ಯೂವರ್ಸ್ಗೆ EV ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ನಮ್ಮ ಕಡೆಯಿಂದ, ನಮ್ಮ ವ್ಯೂವರ್ಸ್ ಕಡೆಯಿಂದ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹಾಗೆ ವ್ಯೂವರ್ಸ್, ನಮ್ಮ ಆಶೀಶ್ ಅವರ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಇನ್ಫಾರ್ಮೇಶನ್ ಅವ್ರು ಕೊಡ್ತಾ ಇರ್ತಾರೆ. ನಾನು ಅವ್ರ ಚಾನಲ್ನ ಫಾಲೋ ಮಾಡ್ತಾ ಇದ್ದೀನಿ. ತಾವು ಮಾಡಿ ಅಂತ ಹೇಳ್ತೇನೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.